ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನೋಡಿ, ನಾಗದೋಷದಿಂದ ಈಚೆ ಬರಬೇಕಂದ್ರೆ ಏನು ಮಾಡಬೇಕು? ನಾವು ಮದುವೆ ಸೆಟ್ ಆಗಿಲ್ಲ, ನಮಗೆ ಕಂಕಣ ಭಾಗ್ಯ ಕೂಡಿ ಬರಿಲ್ಲ ಅಂತಿರೋರು ನೋಡಿ, ನಾಗರುಗಳು ಗಂಡ ಹೆಂಡತಿ ಜೋಡಿ ನಾಗರುಗಳಂದರೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಗಂಡ ಹೆಂಡತಿ ಜೋಡಿ ನಾಗರುಗಳು. ಈ ನಾಗರುಗಳ ಹತ್ರ ನೀವು 11 ದಿನ ಹೆಣ್ಮಕ್ಳಾದ್ರೂ ಪರವಾಗಿಲ್ಲ, ಗಂಡು ಮಕ್ಕಳಾದ್ರೂ ಪರವಾಗಿಲ್ಲ, 11 ದಿನ ಪೂಜೆ ಪುನಸ್ಕಾರ ಮಾಡಿ ಅರಿಶಿನ ಕುಂಕುಮ ತೋರಿಸಿ 11 ದಿನ ನೀವು ಒಂದು ದಿನಕ್ಕೆ 9 ಪ್ರದಕ್ಷಿಣೆ ಮಾಡಬೇಕು. ಬೆಳಿಗ್ಗೆ 5:15 ಹಿಡಿದು 6 ಗಂಟೆ ಒಳಗಡೆ ಈ ಪೂಜೆ ಮುಗಿಸ್ಕೊಂಡು ನೀವು ಈ ಸಮಸ್ಯೆಯಿಂದ ಹೊರಗೆ, ನಾಗದೋಷದಿಂದ ಹೊರಗೆ ಈಚೆಗೆ ಬರಬೇಕಂದ್ರೆ ನೀವು 5:15 ಈಚೆ ಮಾಡ್ಕೊಬೇಕು. 6 ಗಂಟೆ ಒಳಗಡೆ ನೀವು ಈ ಪೂಜೆಯನ್ನು ಮಾಡ್ಕೊಬೇಕು. ಫಸ್ಟ್ ದಿನ 9 ಕರ್ಪೂರ, 9 ಮಲ್ಲಿಗೆ ಹೂವು. ಲಾಸ್ಟ್ ದಿನ ಒಂದೇ ಬರಬೇಕು. ಯಾವ ಥರ ಅಂದರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟೇ ಒಂದು ವಿಡಿಯೋ ಮಾಡಿದ್ದೀನಿ. ಫಸ್ಟ್ ದಿನ 9 ಕರ್ಪೂರ, 9 ಮಲ್ಲಿಗೆ ಹೂವು ಆದರೆ, 2ನೇ ದಿನ 8 ಕರ್ಪೂರ, 8 ಮಲ್ಲಿಗೆ ಹೂವು. 3ನೇ ದಿನ 7 ಕರ್ಪೂರ, 7 ಮಲ್ಲಿಗೆ ಹೂವು. ಈ ಥರ ಮಾಡಿಕೊಂಡು ಲಾಸ್ಟಲ್ಲಿ ಒಂದೊಂದೇ ಕರ್ಪೂರ, ಒಂದೇ ಮಲ್ಲಿಗೆ ಹೂವು ಬರ್ತದೆ. ಲಾಸ್ಟ್ ದಿನ ನೀವು ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಮಡಿಕೆ ತಗೊಂಡೋಗ್ಬೇಕು. ಮಡಿಕೆ ತಗೊಂಡೋಗಿ ಮಾಮೂಲಿ ನಾವು ಬೆಲ್ಲದನ್ನ ಮಾಡ್ತೀರಲ್ಲ, ಆ ಥರ ಬೆಲ್ಲದನ್ನ ಆಗಲಿ, ಅವಲಕ್ಕಿ ಅನ್ನ ಆಗಲಿ, ಏನೇ ಒಂದು ಪ್ರಸಾದ ಮಾಡಿಬಿಟ್ಟು ಅಲ್ಲಿ ನೋಡಿ, ಈ ನಾಗರುಗಳ ಹತ್ರ ಎಡೆ ಹಾಕ್ಬಿಟ್ಟು, ಅಂದರೆ ನಾಗರುಗಳ ಹತ್ರನೇ ನೋಡಿ ಈ ಥರ ಪ್ಲೇಸ್ ಇರ್ತದೆ. ಈ ಥರ ಪ್ಲೇಸ್ ಇರೋ ಜಾಗದಲ್ಲಿ ಒಲೆ ಇಕ್ಕಿ, ಹೊಸ ಮಡಿಕೆ ತಗೊಂಬಂದು ಒಲೆ ಇಕ್ಕಿ, ಅದರಲ್ಲಿ ಬಾಳೆ ಎಲೆ ತಗೊಂಬಂದು ಅದರಲ್ಲಿ ಎಡೆ ಹಾಕಿ ಎಲ್ಲ ಈ ಥರ ಮಾಡಿ ನೀವು 11 ದಿನ ಮಾಡಿ, ಇಲ್ಲ 9 ದಿನ ಮಾಡಿ. ನಿಮ್ಗೆ ಇಷ್ಟ, ನಮ್ಗೆ ಟೈಮ್ ಸಿಗ್ತದೆ ಅಂದರೆ 21 ದಿನ ಮಾಡಿ. ಕ್ಲಿಯರ್ ಆಗ್ತದೆ. ನಾಗದೋಷದಿಂದ ಯಾರು ಹೊರಗೆ ಬರಬೇಕಾದ್ರೆ, ನಮಗೆ ಮದುವೆ ಸೆಟ್ ಆಗಿಲ್ಲ ಅಂದರೆ 100% ನಿಮ್ಮ ಮದುವೆ ಸೆಟ್ ಆಗ್ತದೆ. ಚಿಂತೆ ಮಾಡಿದಿರ, ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮಾಡಿ ನೋಡಿ. ಪ್ರಸಾದನ್ನು ಮಾಡಿಬಿಟ್ಟು ಅಲ್ಲಿ ಎಡೆ ಹಾಕಿದ ಮೇಲೆ ಯಾರಿಗಾದರೂ ಪ್ರಸಾದವನ್ನು ಹಂಚಬೇಕು. ಹಂಚಿಬಿಟ್ಟು ನೀವು ಫಸ್ಟ್ನಿಂದ ಲಾಸ್ಟ್ವರೆಗೂ ಪೂಜೆ ಎಷ್ಟು ದಿನ ಮಾಡಿರ್ತೀರೋ ಅಷ್ಟು ದಿನ ಯಾರಾದರೂ ಮುತ್ತೈದೆ ಸ್ನಾನದಲ್ಲಿರೋರಿಗೆ ಒಂದು ಎಲೆ ಅಡಿಕೆ ಕೊಟ್ಟು ಒಂದು 5-10 ದಾನ ಮಾಡಬೇಕು. ಅಷ್ಟು ದಿನಗಳೂ 5-10 ದಾನ ಮಾಡಬೇಕು. ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ನೋಡಿ, ಈ ನಾಗದೋಷ ಅನ್ನೋದು ಪ್ರತಿಯೊಬ್ಬರಿಗೂ ಕಾಣಿಸ್ತಾ ಇರ್ತದೆ. ಆ ನಾಗದೋಷದಿಂದ ಹೊರಗೆ ಬರಬೇಕಾದ್ರೆ ನೋಡಿ, ಈ ವಿಡಿಯೋ ನೋಡಿ ನೀವು ಇದು ಮಾಡಿ. ಶ್ರೀನಿವಾಸ್ ಬಾಯ್ ಕಾಣಿಸ್ತದಲ್ಲ ನೋಡಿ, ಓಕೆನಾ?